ಇವತ್ತು ಒಂದು ಭಕ್ತಾದಿಗಳು ಒಂದು ಪಾರ್ಸಲ್ ಕಳಿಸಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಅವ್ರು ತುಂಬ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಪಾರ್ಸಲ್ಲು. ಇದು ಬಂದಿರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯಿಂದ ಬಂದಿರೋವಂಥದ್ದು. ಸೊ ಅದು ಏನು ಕಳಿಸಿದ್ದಾರೆ ಅಂತ ನೋಡೋಣ. ಸ್ವಪ್ನ ಬುಕ್ ಸ್ಟಾಲ್ ಅಂತ ತೋರಿಸ್ತಾ ಇದೆ ಕವರು, ನೋಡೋಣ. ನಾವು ತುಂಬ ಚೆನ್ನಾಗಿ ಭಾರ ಇದೆ, ನೋಡೋಣ ಏನು ಬಂದಿದೆ ಅಂತ. ಅದು ಒಂದು ವಿಗ್ರಹ ಇದ್ದಂಗಿದೆ. ಲೆಟ್ ಮಿ ಸಿ. ಓಹೋ, ಇಡೀ ಭಾರತವನ್ನು ರಿಪ್ರೆಸೆಂಟ್ ಮಾಡ್ತಾ ಇರುವಂತಹ ಅಶೋಕ ಸ್ತಂಭ. ವಾವ್, ಬ್ಯೂಟಿಫುಲ್. ಇದು ರಾಜಲಕ್ಷ್ಮಿಯ ಸಂಕೇತ. ಯಾಕೆಂದರೆ ಈ ಮುದ್ರೆ ಎಲ್ಲಾದರೂ ಒಂದು ಕಡೆ ಇರುತ್ತೆ ಅಂತಂದರೆ ಅದು ತುಂಬ ತಮಾಷೆ ಅಲ್ಲ, ತುಂಬ ವೈಬ್ರೇಷನ್ ಇರೋ ಜಾಗದಲ್ಲಿ ಮಾತ್ರ ಇರುತ್ತೆ. ನೋಡಿ, ಒಂದು ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಇದು ಮುಂಬರೋ ದಿನಗಳಲ್ಲಿ ರಾಜಲಕ್ಷ್ಮಿಯ ಒಂದು ಸಂಕೇತ ಕೊಡ್ತಾ ಇದೆ. ನೋಡಿ, ನವರಾತ್ರಿ ದಿನದಂದು ಒಳ್ಳೆ ದಿನದಂದು ಕಳಿಸಿದ್ದಾರೆ ಯಾರೊಬ್ಬರು ಗಿಫ್ಟು. ಅಲ್ಲಿ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ ಗಿಫ್ಟು, ಮೆಟಲ್ದಿದೆ, ತುಂಬ ಚೆನ್ನಾಗಿದೆ, ತುಂಬ ಆಕರ್ಷಣೀಯವಾಗಿದೆ. ಯಾಕೆಂದರೆ ಇದು ಕೇವಲ ಅಶೋಕ ಸ್ತಂಭವಲ್ಲ, ಇಡೀ ಭಾರತದ ರಾಜಕೀಯವನ್ನೇ ರಾಜಕೀಯವನ್ನೇ ಪ್ರತಿಬಿಂಬಿಸುವಂತಹ ಒಂದು ಸಂಕೇತ. ಯಾಕೆಂದರೆ ಇದು ಯಾರಾದರೂ ಗಿಫ್ಟ್ ಕೊಡಬೇಕು, ತೊಗೊಳ್ಬೇಕು ಅಂದರೂ ಕೂಡ ಅವರಿಗೆ ಆ ಭಾಗ್ಯ ಇರಬೇಕು. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನಾಃ ಸುಖಿನೋ ಭವಂತು.